ಯಾವ ನೋವಿಗೆ ಔಷಧಿ ಕೊಡ್ತೀರಾ? ಎಲ್ಲ ನೋವುಗಳಿಗೂ ಔಷಧಿ ಕೊಡ್ತೀರಾ? ಇಲ್ಲಿ ತುಂಬಾ ಜನಕ್ಕೆ ಪಾಪ ಬ್ರೇಕಪ್ ಆಗಿ ಹೃದಯ ನೋವು ಆಗ್ಬಿಟ್ಟಿದೆ. ಸೊ ಹಾರ್ಟ್ ಅಲ್ಲಿ ನೋವು ಇದೆಯಂತೆ. ಡಾಲ್ಫಿನ್ ಸ್ಕೂಲ್ ಓನರಾ? ಓಕೆ. ಸೊ ಡಾಲ್ಫಿನ್ ಸ್ಕೂಲ್ ಓನರು. ಸೊ ನಿಮ್ಮ ಮಕ್ಕಳನ್ನ ನೆಕ್ಸ್ಟ್ ಇಯರ್ ಇನ್ನೇನು ಮಾರ್ಚ್ ಬಂದರೆ ಹೊಸ ವರ್ಷ ಅಡ್ಮಿಷನ್ಸ್ ಓಪನ್ ಇದೆಯಾ ಸರ್? ಡೆಫಿನೆಟ್ಲಿ ಬರ್ತಾರೆ ಬಿಡಿ, ಅಡ್ಮಿಷನ್ಸ್ ಮಾಡ್ತಾರೆ. ಡಾಲ್ಫಿನ್ ಸ್ಕೂಲ್ಗೆ ಹಾಕಿ ಒಳ್ಳೆ ಕ್ವಾಲಿಟಿ ಎಜುಕೇಷನನ್ನು ಸರ್ ಡೆಫಿನೆಟ್ಲಿ ಕೊಡ್ತಾರೆ. ಓಕೆ ಸರ್, ಆ್ಯಕ್ಚುಲಿ ನೀವು ಹೇಳಿದ್ರಿ ಎಲ್ಲ ನೋವುಗೂ ಮೆಡಿಸಿನ್ ಕೊಡ್ತಾರೆ ಅಂತ. ಇಲ್ಲಿ ತುಂಬ ಜನಕ್ಕೆ ಪಾಪ ಹಾರ್ಟ್ ಬ್ರೇಕ್ ಆಗಿರೋರಿಗೆ ಹಾರ್ಟ್ ಮೆಡಿಸಿನ್ ಏನಪ್ಪ? ಎಣ್ಣೆ. ಎಣ್ಣೆ ಅವ್ರು ಇಲ್ಲಿದ್ದಾರೆ ನಮ್ಮ ಮಾಲೀಕರು. ಇವ್ರುನಾ ಸರ್? ಏನು ಸರ್ ನೀವು ಸ್ಕೂಲ್ ಇದೆ, ಎರಡಿದೆಯಾ? ಏನು ನೋಡಿ ಅಲ್ಲಿ ಫುಲ್. ಓಕೆ ಸರ್, 2 ಎಣ್ಣೆ ಅಂಗಡಿ ಡಾಲ್ಫಿನ್. ಓಕೆ ಸೊ ಇವರಾ ಸರ್? 1 ನಿಮಿಷ ನಿಂತ್ಕೊಳ್ಳಿ ಸರ್. ಇಲ್ಲಿ 1 ನಿಮಿಷ ನಿಂತ್ಕೋಬೇಕು. ನೀವೇನು ಹೇಳಿ? ಓಕೆ, ಯಾವ ಒಂದು ಚಾನಲ್ಗೆ ಅಥವಾ ಪೇಪರ್ಗೆ ರಿಪೋರ್ಟರ್ಸ್ ತಾವು ಇದ್ದಾರೆ? ಅವ್ರ ಪರವಾಗಿ ನೀವು ಇಲ್ಲಿರೋ ಎಲ್ಲ ಜನರಿಗೆ ನಮ್ಮ ಸಿನಿಮಾ ರಿಲೀಸಿನ ಬಗ್ಗೆ ಒಂದು ಮಾತು. ನಟ ಆಗಿರುವಂತಹ ಜೈದ್ ಖಾನ್ ಅವರು ಏನು ಕಲ್ಟ್ ಚಿತ್ರ, ಒಂದು ಬನಾರಸ್ ಆದ್ಮೇಲೆ ಕಲ್ಟ್ ಚಲನಚಿತ್ರ ಅಭಿನಯಿಸಿದ್ದಾರೆ. ಅವ್ರಿಗೆ ಒಳ್ಳೆ ಸಕ್ಸಸ್ ಸಿಗಲಿ. ಮತ್ತು ಶಿಡ್ಲಘಟ್ಟ ರೇಷ್ಮೆ ನಗರಿ ಇಲ್ಲಿ ಇವತ್ತು ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ರಾಜಕೀಯವಾಗಿ ಅವರ ತಂದೆಯವರು ಯಾವ ಥರ ಒಂದು ಗೌರವ ಸಂಪಾದನೆ ಮಾಡಿದಾರೋ ಅದೇ ರೀತಿ ಫಿಲಮ್ ಇಂಡಸ್ಟ್ರಿಯಲ್ಲಿ ಜೈದ್ ಖಾನ್ ಅವರು ಅದೇ ಸಂಪಾದನೆ ಮಾಡಲಿ ಮತ್ತು ಕನ್ನಡಿಗರ ಮನಸ್ಸನ್ನು ಗೆಲ್ಲುವಂಥ ಕೆಲಸ ಮಾಡಲಿ ಅಂತ ನಾವು ಶುಭ ಹಾರೈಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅವರಿಗೊಂದು ಜೋರ ಚಪ್ಪಾಳೆ ಸರ್. ನೀವು ರಿಪೋರ್ಟರಾ? ನಾವು ಸಿಲ್ಕ್ ಬಿಸ್ನೆಸ್. ಇಲ್ಲಿರೋರೆಲ್ಲ ನಮ್ಮ ಫುಲ್ಲು ಸಿದ್ಲಘಟ್ಟದಲ್ಲಿ ಇರೋರೆಲ್ಲ ಬೇಜಾನ್ ಶ್ರೀಮಂತರಪ್ಪ. ನಮ್ಮ ಕೌನ್ಸಿಲರ್ ಸರ್ ಬಾಂಬ್ ಅಂತ ಹೇಳ್ತಾರೆ ನಿಮ್ಗವರೆಲ್ಲ. ಇಲ್ಲಿ ನಮ್ಮ ರೇಷ್ಮೆ ನಗರದಲ್ಲಿ ಈ ತರ ಅಡ್ಡೆಸಗಳು ಕೂಗೋದು ಜಾಸ್ತಿ. ನಮ್ಮ ರಾಮನಗರ ಹಾಕ್ಬೋದು, ನಮ್ಮ ಶಿಡ್ಲಘಟ್ಟ ಹಾಕ್ಬೋದು. ಈ ಅಡ್ಡೆಸಗಳು ಕೂಗೋದು. ಈಗ ನಮ್ಮ ಡಾಲ್ಫಿನ್ ತೋಪಡ ನಾಗರಾಜ್ ಅಂತಿದ್ದಾರೆ, ಅವ್ರು ಹಾಗೆ ಕೂಗೋದು. ಆ ತರ ಎಲ್ರಿಗೂ ಒಂದೊಂದು ಹೆಸರು ಕೂಗ್ತಾರೆ. ಅದು ಏನೇ ಮಾಡೋಕ್ಕಾಗೋದಿಲ್ಲ. ಯಾರು ಬೇರೆ ಹೊಡೆದಂದ್ರೆ ಯಾರ್ದು ಹೆಸರು ಹೇಳ್ಬೇಕಂದ್ರೆ ನಿಮ್ಮೇ ಹೇಳ್ಬೇಕೇನು ಹೆಸರು? ನಿಮ್ಮ ಹೆಸರೇ ಹೇಳ್ಬೇಕಾ? ನನಗೆ ಗೊತ್ತಿಲ್ಲ ನಿಮ್ಮ ಹೆಸರು. ಹೇಳಿ. ಈಗ ಮೇಡಮ್, ಈಗ ಎಲ್ಲ ಜನ ಸೇರಿದ್ದಾರೆ, ಬಹಳ ಎಂಕರೇಜ್ ಕೊಡ್ತಾ ಇದ್ದೀರಾ, ಎಲ್ರಿಗೂ ನಗಿಸ್ತಾ ಇದ್ದೀರಾ. ಇದೇ ತರ ನಮ್ಮ ಜೈದ್ ಖಾನ್ ಫಿಲಿಮ್, ಇದೇ ತರ ಎಲ್ಲ ನಮ್ಮ ಜೈದ್ ಖಾನ್ ಫಿಲಿಮ್ ಎಲ್ಲ ನೋಡಿ ಇದೆಲ್ಲ ಮಧ್ಯದಲ್ಲಿ ಬಂದು ಏನಾರ ಮಧ್ಯ ನೀನು ಈಗ ಒಳ್ಳೆ ತರ ಇದೆ. ಎಲ್ಲ ನೀವು ಒಳ್ಳೆ ಎಂಕರೇಜ್ ಕೊಡ್ತಾ ಇದ್ದಾರೆ ಎಲ್ರಿಗೂ. ಬಹಳ ಸಂತೋಷ, ಬಹಳ ಖುಷಿ ಆಗ್ತಾ ಇದೆ. ನಾವು ಫಿಲಿಮ್ ನೋಡೋದಿಲ್ಲ. ಈಗ ಈ ಜೈದ್ ಖಾನ್ ಫಿಲಿಮು ನಾವೆಲ್ಲ ಥಿಯೇಟರ್ ನೋಡ್ಬಿಟ್ಟು ನೋಡ್ತೀವಿ, ನಾವು ಖುಷಿ ಪಡ್ತೀವಿ. ಓಕೆ, ಬಾಂಬ್ ಸರ್ಗೆ ಒಂದು ಸಖತ್ತಾಗಿರೋ ಬಾಂಬ್ ನ್ಯೂಸ್ ಕೊಟ್ಟಿದ್ಕೆ ಬಾಂಬ್ ಧನ್ಯವಾದಗಳು. ಓಕೆ ಓಕೆ, ರಾಜ್ಕುಮಾರ್ ಅಂತ ಕರೆದ ಮೇಲೆ ರಾಜ್ಕುಮಾರ್ ಸರ್ ಒಂದು ಡೈಲಾಗ್ ಆದ್ರೂ ನೀವು ಹೇಳ್ಬೇಕಪ್ಪ. ಒಂದ್ ಡೈಲಾಗ್ ಹಂಗೆ ಬಿಡಿ ರಾಜ್ಕುಮಾರ್ ಸರ್ದು. ಅಷ್ಟೇ ಅಷ್ಟೇ, ಕರೆಕ್ಟ್ ಕರೆಕ್ಟ್. ಸರ್ ಹೆಸರು ಬಾಂಬ್ ಹಂಗಂತ ಅವ್ರೇನು ಬಾಂಬ್ ಹಾಕಕ್ಕಾಗತ್ತಾ? ಹಂಗೆ ನೀವು. ಓಕೆ, ಹಾಡು ಹೇಳ್ಬಿಡಿ ಹೋಗ್ಲಿ ರಾಜ್ಕುಮಾರ್ ಸರ್ದು. 25 ನಗರಸಭಾ ಸದಸ್ಯರು ನಾವು. ಓಕೆ, ಇವಾಗ ನಮ್ಮ ರಾಜುಗೌಡ ಅವರು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಆ ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟ ನಗರ ಎಲ್ಲ ಜನ ಸೇರಿಸಿ ಜೈದ್ ಅವರ ಒಂದು ಚಲನಚಿತ್ರವನ್ನು ನಾವು ಒಳ್ಳೆ ಒಂದು ಅಪ್ ಟು ಲೆವೆಲ್ ಒಂದು ಬರಬೇಕು ಅವರು. ಮತ್ತೆ ಇನ್ನೊಂದು ಸಿನಿಮಾ ಮತ್ತೆ ತೆಗಿಬೇಕು ಅಂತ ನಾವು ಅವ್ರಿಗೆ ಆಶೀರ್ವಾದ ಮಾಡಿ ನಮ್ಮ ನಗರ ನಮ್ಮ ಸ್ವಲ್ಪ ಅಲ್ಲಿ ಕಾಣಿಸ್ತೀರಾ? ಮದ್ವೆ ಆಗಿದೆಯಾ ನಿಮ್ಗೆ? ಆಗಿದೆ ಮೇಡಮ್. ಹಾಗಾದ್ರೆ ಬೇಡ, ಕೂತ್ಕೊಳ್ಳಿ. ನಾನು ಏನಕ್ಕೆ ನಿಂತ್ಕೊಳ್ಳಿ ಅಂದ್ರೆ ಅಲ್ಲಿ ಕಾಣಿಸಿದ್ರೆ ಯಾವ್ದಾದ್ರು ಹುಡುಗಿ ನೋಡ್ಬಿಟ್ಟು ಇಷ್ಟಪಡ್ಬೋದೇನೋ ಅಂತ ಅನ್ಕೊಂಡೆ. ಬೇಡ ಬಿಡಿ, ಮದ್ವೆ ಆಗಿದ್ರೆ ಬೇಡ, ಕೂತ್ಕೊಳ್ಳಿ ಆರಾಮಾಗಿ. ಸೊ ಏನ್ ಮಾಡತ್ ತಾವು? ಸಿಲ್ಕ್ ಬಿಸ್ನೆಸ್ ಮೇಡಮ್. ಸಿಲ್ಕ್ ಬಿಸ್ನೆಸ್. ಓಕೆ, ಸೊ ನೀವು
ನೀವ್ ಹೇಳ್ತಾ ಇದ್ರಿ ಅವ್ರಿಗೆ ಸರ್ಗೆ ಅವ್ರಿಗೆ ಹೆಸರು ಬಾಂಬ್ ಅಂತ, ನಿಮ್ಮ ಹೆಸರೇನು? ನಮ್ಗೆ ಅಡ್ರೆಸ್ ಏನಿಲ್ಲ. ಇಲ್ವಾ? ಪೈಲ್ವಾನ. ಓಕೆ, ನಿಮ್ಮ ಹೆಸರು? ನಿಮ್ದು ಅಡ್ಡ ಹೆಸರು? ಕೊಲ್ಮಿ. ಕಲ್ಮಿ ಕಬಾಬ್ ಗೊತ್ತು ನನಗೆ. ಕೊಲ್ಮಿ. ಓಕೆ, ಫೈನ್. ಆಲ್ ರೈಟ್. ಸೊ ನಮ್ ಸಿನಿಮಾ 23ನೇ ತಾರೀಕು ರಿಲೀಸ್ ಆಗ್ತಿದೆ. ಆಯ್ತು ಮೇಡಮ್, ಬರ್ತೀವಿ ಅಂದ್ರೆ ಆಯ್ತಾ? ನೋಡ್ತೀವಿ ಬಂದ್ಬಿಟ್ಟು. ಬರ್ಲೇಬೇಕು, ನಿಮ್ ಸಿನಿಮಾ ಅದು, ನೀವೇ ಬಂದು ನೋಡ್ಬೇಕು, ಇಡೀ ಪರಿವಾರ ಸಮೇತವಾಗಿ ಕರ್ಕೊಂಡ್ ಬರ್ಬೇಕು. ಮೇಡಮ್ ಬರ್ತೀವಿ. ಓಕೆ, ಎಷ್ಟು ಒಳ್ಳೆ ಸ್ಟೂಡೆಂಟ್ ಇವರು. ಆಯ್ತು ಮೇಡಮ್, ಬರ್ತೀವಿ. ಡಿಟೆಕ್ಟರ್ ಬನ್ನಿ, ನಿಂತ್ಕೊಳ್ಳಿ ಸ್ವಲ್ಪ. ನೀವು ಆಬ್ವಿಯಸ್ಲಿ ನಿಂತ್ಕೋಬಹುದು. ಸ್ಲೋ ಮೋಷನ್ ಹಿಂಗೆ. ಓಕೆ ಸರ್, ನಿಮ್ಮ ಹೆಸರು? ನಮ್ಮ ಸಿ ವಿ ಲಕ್ಷ್ಮಣರಾಜು ಅಂತ 34 ವರ್ಷದಿಂದ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಹ್ಯಾಟ್ಸ್ ಆಫ್ ಅಪ್ಪ, ಇಲ್ಲಿರೋ ಎಲ್ಲ ನಮ್ಮ ಅದ್ಭುತವಾದಂತ ರಿಪೋರ್ಟರ್ಸ್ಗೆ, ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರೋಂತ ನಮ್ಮೆಲ್ಲ ರಿಪೋರ್ಟರ್ಸ್ಗೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು. ಇವತ್ತು ಬಹಳ ಸಂತೋಷ. ಶಿಡ್ಲಘಟ್ಟದ ಈ ನೆಹರು ಕ್ರೀಡಾಂಗಣದಲ್ಲಿ ಅದ್ಭುತವಾದಂತ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ನಮ್ಮ ಶಿಡ್ಲಘಟ್ಟದಲ್ಲಿ ಮನೋರಂಜನೆ ದುಡಿತಾರೆ, ರಾತ್ರಿ ಹಗಲು ದುಡಿಯುವಂತ ನಮ್ಮ ಶಿಡ್ಲಘಟ್ಟದ ಜನಗಳಿಗೆ ಮನೋರಂಜನೆಯನ್ನು ಕೊಡ್ತಾ ಇರುವಂತ ಈ ಸಂದರ್ಭ, ಈ ನಮ್ಮ ಶಿಡ್ಲಘಟ್ಟಕ್ಕೆ ಸಮಾಜ ಸೇವಕರಾಗಿ ಸಮಾಜ ಸೇವೆ ಮಾಡಲು ಬಂದಂತ ರಾಜುಗೌಡ ಸಾಹೇಬರಿಗೆ ಎಷ್ಟು ಅಭಿಮಾನಿಗಳಿದ್ದಾರೆ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ. ಇದರಿಂದ ಬಹಳ ಜನ ಸಮಾಜ ಸೇವಕರು ನಮ್ಮ ಶಿಡ್ಲಘಟ್ಟಕ್ಕೆ ಬಂದಿದ್ದಾರೆ. ಆದ್ರೆ ಮನೋರಂಜನೆ ಕೊಡ್ತಾ, ರಾಜಕಾರಣ ಮಾಡ್ತಾ, ಜನಸೇವೆ ಮಾಡ್ತಾ, ಇದೊಂದು ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾ ಇದ್ದಾರಲ್ಲ ಕೊಡುಗೆ, ಇದು ಬಹಳ ಮಹತ್ವವಾದದ್ದು. ನಾವಂತೂ ತುಂಬಾ ಅಭಿಮಾನದಿಂದ ಬರ್ತೀವಿ. ಇಂತಹ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ನೀಡುವಂತಹ ಒಂದು ನಮ್ಮ ಹೀರೋ ಬರ್ತಾ ಇದ್ದಾರೆ. ಅವರ ತಂದೆಯವರು ರಾಜಕಾರಣದಲ್ಲಿ, ಮತ್ತೆ ಅವರು ಬಹಳ ದೊಡ್ಡ ರಾಜಕಾರಣಿಗೆ ಸಾರಥಿಯಾಗಿದ್ರು. ನಾವು ತುಂಬಾ ಸಂತೋಷ ಪಡ್ತೀವಿ ಮೇಡಮ್. ನಿಮ್ಮೆಲ್ಲರಿಗೂ ಬಹಳ ಅಭಿಮಾನ, ಸ್ವಾಗತ, ಒಳ್ಳೇದಾಗ್ಲಿ. ಈ ಚಲ